Hello everyone, welcome back to Karnataka Pharma Coaching Classes. So yes, finally after a long years of waiting, Supreme Court ಕಡೆಯಿಂದ ಒಂದು ಜಡ್ಜ್ಮೆಂಟ್ ರಿಲೀಸ್ ಆಗಿದೆ ರಿಗಾರ್ಡಿಂಗ್ ಎಕ್ಸ್ಪೀರಿಯನ್ಸ್ ಫಾರ್ ದಿ ಪೋಸ್ಟ್ ಆಫ್ ಕರ್ನಾಟಕ ಡ್ರಗ್ ಇನ್ಸ್ಪೆಕ್ಟರ್. ಎಸ್, ಓಕೆ. ಸೊ ಕರ್ನಾಟಕ ಡ್ರಗ್ ಇನ್ಸ್ಪೆಕ್ಟರ್ ಎಕ್ಸಾಮ್ ನಲ್ಲಿ ಒಂದು ಫೈನಲ್ ಜಡ್ಜ್ಮೆಂಟ್ ಕಾಪಿ ಸುಪ್ರೀಂ ಕೋರ್ಟ್ ಕಡೆಯಿಂದ ರಿಲೀಸ್ ಆಗಿದೆ. ಓಕೆ, ಸೊ ಆಸ್ ಯು ಕ್ಯಾನ್ ಸಿ ಹಿಯರ್, ಸೊ ಈ ಒಂದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕಾಪಿ ಇದು. ಓಕೆ, ಸೊ ಅರೌಂಡ್ ಒಂದು 81 ಪೇಜಸ್ ಇದೆ, ನೋಡ್ಬೋದು ನೀವು. ವೇಟ್. ಓಕೆ, ಸೊ ಫೈನಲಿ 81 ಕಾಪೀಸ್ ಇದೆ, 81 ಪೇಜಸ್ ಇದೆ ಈ PDF ಅಲ್ಲಿ. ಬಟ್ ಈ PDF ನಾನು ನಿಮಗೆ ನಮ್ದು ಒಂದು KPC ಟೆಲಿಗ್ರಾಮ್ ಆಪ್ ಇದೆ. ಸೊ KPC ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ನಾನು ಇದನ್ನ ಅಪ್ಲೋಡ್ ಮಾಡಿರ್ತೀನಿ, ಬೇಕಿದ್ರೆ ನೀವು ಅಲ್ಲಿಂದ ಡೌನ್ಲೋಡ್ ಮಾಡ್ಕೋಬಹುದು. ಓಕೆ, ಸೊ ನಮ್ದು ಟೆಲಿಗ್ರಾಮ್ ಲಿಂಕ್ ಕೂಡ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಮೆನ್ಷನ್ ಮಾಡಿದೀನಿ, ಹೋಗ್ಬಿಟ್ಟು ಅಲ್ಲಿ ನಮ್ದು ಟೆಲಿಗ್ರಾಮ್ ಗ್ರೂಪ್ ನ ಜಾಯಿನ್ ಆಗಿ ಈ ಒಂದು PDF ನ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ಸೊ ಇದರಲ್ಲಿ ಕಂಪ್ಲೀಟ್ ಪ್ರೋಸೆಸ್ ಯಾವ ರೀತಿ ಆಗಿದೆ, ಏನಾಗಿದೆ, ಸೊ ಒಂದು ಫೈನಲ್ ಕಾಪಿನ ಇದರಲ್ಲಿ ಪ್ರತಿಯೊಂದನ್ನ ಮೆನ್ಷನ್ ಮಾಡಿದ್ದಾರೆ. ಓಕೆ, ಸೊ ಬಟ್ ಇಲ್ಲಿ ನಾನು ನಿಮ್ಗೆ ಇದು ಫ್ರಮ್ 2018 ಇಂದ 2026 ವರೆಗೂ, ಸೊ ಇಲ್ಲಿವರೆಗೂ ಏನಾಯ್ತು ಪ್ರೋಸೆಸ್ ಅನ್ನೋದನ್ನು ಶಾರ್ಟ್ ಅಂಡ್ ಸ್ವೀಟ್ ಆಗಿ ನಿಮ್ಗೆ ಹೇಳ್ತಾ ಹೋಗ್ಬಿಡ್ತೀನಿ. ಓಕೆ, ಸೊ ಇವಾಗ ಕರ್ನಾಟಕ ಡ್ರಗ್ ಇನ್ಸ್ಪೆಕ್ಟರ್ ನಲ್ಲಿ ಇವಾಗ ನೆಕ್ಸ್ಟ್ ಅಪ್ಕಮಿಂಗ್ ಬರುವಂತಹ ಪೋಸ್ಟ್ ನಲ್ಲಿ, ಡ್ರಗ್ ಇನ್ಸ್ಪೆಕ್ಟರ್ ಪೋಸ್ಟ್ ನಲ್ಲಿ ಏನ್ ಎಕ್ಸ್ಪೀರಿಯನ್ಸ್ ಇರುತ್ತೋ ಇರಲ್ವೋ, ಓಕೆ, ಸೊ ನೆಕ್ಸ್ಟ್ ನೋಟಿಫಿಕೇಶನ್ ಯಾವಾಗ ಬರ್ಬೋದು, ಓಕೆ, ಸೊ ಪ್ರತಿಯೊಂದನ್ನ ಡೀಟೇಲ್ಡ್ ಆಗಿ ಒಂದು ಶಾರ್ಟ್ ಅಂಡ್ ಸ್ವೀಟ್ ಆಗಿ ನಿಮ್ ಮುಂದೆ ಹೇಳ್ತಾ ಹೋಗ್ತೀನಿ. ಓಕೆ, ಸೊ ಡ್ರಗ್ ಇನ್ಸ್ಪೆಕ್ಟರ್ ಅನ್ನೋದು ಪ್ರತಿಯೊಬ್ಬ ಒಂದು ಫಾರ್ಮಸಿ ಮಾಡಿರ್ತಕ್ಕಂಥ ಸ್ಟೂಡೆಂಟ್ ಒಂದು ಡ್ರೀಮ್ ಜಾಬ್. ಸೊ ಬಿಗ್ಗೆಸ್ಟ್ ಡ್ರೀಮ್ ಜಾಬ್ ಫಾರ್ ಆಲ್ ಫಾರ್ಮಸಿ ಸ್ಟೂಡೆಂಟ್ಸ್. ಓಕೆ, ಓಕೆ, ಸೊ ಫಸ್ಟ್ ಕರ್ನಾಟಕದಲ್ಲಿ ಫ್ರಮ್ KPSC ಕಡೆಯಿಂದ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಕರಿತೀವಿ. ಓಕೆ, ಸೊ 2018 ಇನ್ ದಿ ಮಂತ್ ಆಫ್ ಮಾರ್ಚ್ ನಲ್ಲಿ ಏನಾಗುತ್ತೆ, ಫಾರ್ ದಿ ಪೋಸ್ಟ್ ಆಫ್ ಡ್ರಗ್ ಇನ್ಸ್ಪೆಕ್ಟರ್ ಕರ್ನಾಟಕದಲ್ಲಿ ಡ್ರಗ್ ಇನ್ಸ್ಪೆಕ್ಟರ್ ಪೋಸ್ಟ್ ಟೋಟಲ್ ಅರೌಂಡ್ 83 ಪೋಸ್ಟ್ ಗೆ ಏನಾಗುತ್ತೆ, ಒಂದು ನೋಟಿಫಿಕೇಶನ್ ರಿಲೀಸ್ ಆಗುತ್ತೆ ಇನ್ ದಿ ಮಂತ್ ಆಫ್ ಮಾರ್ಚ್ 2018. ಓಕೆ, ಸೊ ಈ 83 ಪೋಸ್ಟ್ ಆಫ್ ಡ್ರಗ್ ಇನ್ಸ್ಪೆಕ್ಟರ್ ನಲ್ಲಿ ಅದರಲ್ಲಿ ಬಂದ್ಬಿಟ್ಟು ನೋಟಿಫಿಕೇಶನ್ ಅಲ್ಲಿ ಏನ್ ಮೆನ್ಷನ್ ಮಾಡಿರ್ತಾರೆ, ಕ್ವಾಲಿಫಿಕೇಶನ್ ಬಂದ್ಬಿಟ್ಟು B.Pharm ಅಲಾಂಗ್ ವಿತ್ 18 months ಆಫ್ ಎಕ್ಸ್ಪೀರಿಯನ್ಸ್ ಇನ್ ದಿ ಫೀಲ್ಡ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಶೆಡ್ಯೂಲ್ C1 ಡ್ರಗ್ಸ್ ಅಂತ ಕೊಟ್ಟಿರ್ತಾರೆ. ಓಕೆ, B.Pharm along with 18 months of experience. ಓಕೆ, 18 months of experience ನ ಕೊಟ್ಟಿರ್ತಾರೆ. ಅದಾದ ನಂತರ ಏನ್ ಮಾಡ್ತಾರೆ, 4-5 months ಆದ ನಂತರ ನೆಕ್ಸ್ಟ್ ಎಕ್ಸಾಮ್ ಕೂಡ ಕಂಡಕ್ಟ್ ಮಾಡ್ತಾರೆ. ಓಕೆ, ಸೊ ಎಕ್ಸಾಮ್ ಕಂಪ್ಲೀಟ್ ಆದ್ಮೇಲೆ ಮತ್ತೆ ಅವ್ರಿಗೆ ಏನ್ ಮಾಡ್ತಾರೆ, 1:3 ಮೀನ್ಸ್ ಫಾರ್ ದ ಒನ್ ಪೋಸ್ಟ್ 3 ಕ್ಯಾಂಡಿಡೇಟ್ಸ್ ಏನ್ ಮಾಡ್ತಾರೆ, ಇಂಟರ್ವ್ಯೂ ಕಾಲ್ ಮಾಡ್ತಾರೆ. ಸೊ ಹಾಗಾಗಿ 83 ಪೋಸ್ಟ್ಗೆ ಇಂಟು 3, ಓಕೆ, ಮಲ್ಟಿಪಲ್ 3, ಓಕೆ, 1:1 ಪೋಸ್ಟ್ಗೆ 3 ಕ್ಯಾಂಡಿಡೇಟ್ಸ್ ಅಂದ್ರೆ 83ಗೆ, ಸೊ 1:3 ಬೇಸ್ ಮೇಲೆ ಒಂದು ಇಂಟರ್ವ್ಯೂ ಕಾಲ್ ಮಾಡ್ತಾರೆ. ಓಕೆ, ಸೊ ಆ ಇಂಟರ್ವ್ಯೂ ಕೂಡ ಕಂಡಕ್ಟ್ ಮಾಡ್ಬಿಟ್ಟು ಒಂದು ಫೈನಲಿ ಏನ್ ಮಾಡ್ತಾರೆ, ಫೈನಲ್ ರಿಸಲ್ಟ್ ನ ಪಬ್ಲಿಷ್ ಮಾಡ್ತಾರೆ. ಇಟ್ ಟೇಕ್ಸ್ ಅರೌಂಡ್ 1.5 year ನಲ್ಲಿ ಒಂದು ಫೈನಲ್ ಏನ್ ಮಾಡ್ತಾರೆ, ರಿಸಲ್ಟ್ ಶೀಟ್ ನ ರಿಲೀಸ್ ಮಾಡ್ತಾರೆ KPSC ಅವರು ಫಾರ್ ದಿ ಪೋಸ್ಟ್ ಆಫ್ ಡ್ರಗ್ ಇನ್ಸ್ಪೆಕ್ಟರ್. ಓಕೆ, ಸೊ ಇಲ್ಲೇನಾಗುತ್ತೆ, ಟೋಟಲ್ 83 ಪೋಸ್ಟ್ ಅಲ್ಲಿ ಓನ್ಲಿ 66 ಕ್ಯಾಂಡಿಡೇಟ್ಸ್ ಎಲಿಜಿಬಲ್ ಲಿಸ್ಟ್ ಅಲ್ಲಿ ಇರ್ತಾರೆ. ಓಕೆ, ಸೊ ರಿಸಲ್ಟ್ ಶೀಟ್ ನಲ್ಲಿ ಓನ್ಲಿ 66 ಕ್ಯಾಂಡಿಡೇಟ್ಸ್ ಇರ್ತಾರೆ. ಸೊ ವಾಟ್ ಅಬೌಟ್ 17 ಯಾಕೆ ಇಲ್ಲ ಅಂದ್ರೆ, ಸೊ ಅಲ್ಲಿ ಮೆನ್ಷನ್ ಮಾಡಿರೋದು ಎಕ್ಸ್ಪೀರಿಯನ್ಸ್ ಕಂಪಲ್ಸರಿ ರಿಕ್ವೈರ್ಡ್ ಅಂತ ಮೆನ್ಷನ್ ಮಾಡಿರ್ತಾರೆ ಅವರು ನೋಟಿಫಿಕೇಶನ್ ಅಲ್ಲಿ. ಓಕೆ, ಬಟ್ ಎಕ್ಸ್ಪೀರಿಯನ್ಸ್ ಯಾರ್ದು ಇರುತ್ತೆ, ಓನ್ಲಿ 66 ಕ್ಯಾಂಡಿಡೇಟ್ಸ್ ಒಂದು ರಿಸಲ್ಟ್ ಶೀಟ್ ನಲ್ಲಿ ನೇಮ್ ಮೆನ್ಷನ್ ಇರುತ್ತೆ. ಸೊ ಹಾಗಾಗಿ ಏನ್ ಮಾಡ್ತಾರೆ, ಸೊ ಇದೊಂದು ಕೆಲವೊಂದು ಸ್ಟೇಟ್ ಅಲ್ಲಿ ಏನಾಗುತ್ತೆ, ಅಲ್ಲಿ ಏನಿದೆ ಎಕ್ಸ್ಪೀರಿಯನ್ಸ್ ನಾಟ್ ಮ್ಯಾಂಡೇಟರಿ, ಓನ್ಲಿ B.Pharm ಫ್ರೆಶರ್ಸ್ ಆರ್ ಎಲಿಜಿಬಲ್ ಅಂತ ಕೊಟ್ಟಿರ್ತಾರೆ ಸಮ್ ಸ್ಟೇಟ್ಸ್ ನಲ್ಲಿ ಡ್ರಗ್ ಇನ್ಸ್ಪೆಕ್ಟರ್ ನಲ್ಲಿ. ಹಾಗಾಗಿ ಕರ್ನಾಟಕ ಸ್ಟೇಟ್ಸ್ ಕ್ಯಾಂಡಿಡೇಟ್ಸ್ ಕೂಡ ಏನ್ ಮಾಡ್ತಾರೆ, ಒಂದು ಕೋರ್ಟ್ ಕೇಸ್ ನ ಹೋಗ್ತಾರೆ, ಹೈಕೋರ್ಟ್ ನಲ್ಲಿ ಹೋಗ್ತಾರೆ. ಓಕೆ, ಸೊ ರಿಗಾರ್ಡಿಂಗ್ ಎಕ್ಸ್ಪೀರಿಯನ್ಸ್ ಮ್ಯಾಟರ್. ಓಕೆ, ಸೊ ಎಕ್ಸ್ಪೀರಿಯನ್ಸ್ ನ ಏನ್ ಮಾಡ್ಬೇಕು, ರಿಮೂವ್ ಮಾಡ್ಬೇಕು, ಸೊ ಫ್ರೆಶರ್ ಕ್ಯಾಂಡಿಡೇಟ್ಸ್ ಕೂಡ ಎಲಿಜಿಬಲ್ ಮಾಡ್ಕೋಬೇಕು ಅಂತ. ಓಕೆ, ಸೊ ಇದೊಂದು ಪ್ರೊಸೆಸ್ ನಡೆಯುತ್ತೆ ಹೈಕೋರ್ಟ್ ಅಲ್ಲಿ. ಓಕೆ, ಹೈರಿಂಗ್ ಎಲ್ಲ ಆಗ್ತಾ ಇರುತ್ತೆ ಕಂಟಿನ್ಯೂಸ್. ಇಟ್ ಟೇಕ್ಸ್ ಅರೌಂಡ್ 3 to 4 years ಆದ್ಮೇಲೆ ಒಂದು ಹೈಕೋರ್ಟ್ ಇಂದ ಕೂಡ ಒಂದು ಡಿಸಿಷನ್ ಬರುತ್ತೆ, ಫೈನಲ್ ಡಿಸಿಷನ್. ಅವ್ರೇನ್ ಮಾಡ್ತಾರೆ, ಹೈಕೋರ್ಟ್ ಅವರು ಇಲ್ಲ ಇದು B.Pharm ಫ್ರೆಶರ್ಸ್ ಆರ್ ಎಲಿಜಿಬಲ್, ಎಕ್ಸ್ಪೀರಿಯನ್ಸ್ ಇಸ್ ನಾಟ್ ಮ್ಯಾಂಡೇಟರಿ ಅಂದ್ಬಿಟ್ಟು ಅವರು ಕೂಡ ಒಂದು ಜಡ್ಜ್ಮೆಂಟ್ ನ ರಿಲೀಸ್ ಮಾಡ್ತಾರೆ ಹೈಕೋರ್ಟ್ ಅಂತ. ಓಕೆ, ಸೊ ಆ ಬೇಸ್ ಮೇಲೆ ಏನ್ ಮಾಡ್ತಾರೆ KPSC ಅವರು ಮತ್ತೆ ಫ್ರೆಶ್ ಆಗಿ ಮತ್ತೆ ಇಂಟರ್ವ್ಯೂ ಕೂಡ ಕಂಡಕ್ಟ್ ಮಾಡ್ತಾರೆ.
1:3 ಬೇಸ್ ಮೇಲೆ ಅವ್ರು ಡಿಪೆಂಡಿಂಗ್ ಆನ್ ದೇರ್ ಮಾರ್ಕ್ಸ್, ಬೇಸ್ಡ್ ಆನ್ ದೇರ್ ಮಾರ್ಕ್ಸ್ ಮತ್ತೆ ಅವ್ರು ಏನ್ ಮಾಡ್ತಾರೆ, ಇಂಟರ್ವ್ಯೂ ಕೋಡ್ ಕಂಡಕ್ಟ್ ಮಾಡ್ತಾರೆ. ಓಕೆ, ಸೊ ಇಂಟರ್ವ್ಯೂ ಕಂಡಕ್ಟ್ ಮಾಡಿದ ಮೇಲೆ ಏನಾಗುತ್ತೆ, ಸೊ ಎಕ್ಸ್ಪೀರಿಯನ್ಸ್ ಇರುವಂತಹ ಕ್ಯಾಂಡಿಡೇಟ್ಸ್ ಯಾರು ಆಲ್ರೆಡಿ 66 ಆ ಲಿಸ್ಟ್ ಅಲ್ಲಿ ಇದ್ರಲ್ಲ, ಸೊ ಅವ್ರು ಏನ್ ಮಾಡ್ತಾರೆ, ಮತ್ತೆ ಸುಪ್ರೀಂ ಕೋರ್ಟ್ ಹೋಗ್ತಾರೆ. ಓಕೆ, ಯಾಕಂದ್ರೆ ಸೊ ಅಕಾರ್ಡಿಂಗ್ ಟು ಡಿ&ಸಿ ಆಕ್ಟ್ ನಮ್ದು ರೂಲ್ಸ್ ಏನಿದೆ, ಸೊ ಬೇಸ್ ಆನ್ ದೇಟ್ ಅದ್ರ ಬೇಸ್ ಮೇಲೆ 18 ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ನಮ್ದು ಬಿ ಫಾರ್ಮಾ ಅಲಾಂಗ್ ವಿತ್ 18 months ಆಫ್ ಎಕ್ಸ್ಪೀರಿಯನ್ಸ್ ಮ್ಯಾಂಡೇಟರಿ ಇದೆ. ಸೊ ಆ ಬೇಸ್ ಮೇಲೆ ಸೊ ಒಂದು ಎಕ್ಸ್ಪೀರಿಯನ್ಸ್ ಕಂಪಲ್ಸರಿ ಮಾಡಬೇಕು ಅಂತ ಮತ್ತೆ ಸುಪ್ರೀಂ ಕೋರ್ಟ್ ಹೋಗ್ತಾರೆ. ಓಕೆ, ಸೊ ಸುಪ್ರೀಂ ಕೋರ್ಟ್ ಹೋಗಿರೋದ್ರಿಂದ ಮತ್ತೆ ಏನಾಗುತ್ತೆ, ಸೊ ರಿಸಲ್ಟ್ ಸ್ಟೇ ನಲ್ಲಿ ಆಗುತ್ತೆ. ಓಕೆ, ಸೊ ಸುಪ್ರೀಂ ಕೋರ್ಟ್ ಅಲ್ಲಿ ಕೂಡ ಹಾಗೆ ಕಂಟಿನ್ಯೂಸ್ ಪ್ರೋಸೆಸ್ ನಡೀತಾನೆ ಇರುತ್ತೆ, ಹೈರಿಂಗ್ ಆಗ್ತಾನೆ ಇರುತ್ತೆ. ಓಕೆ, ಅರೌಂಡ್ ಇದೊಂದು ಏನಾಗುತ್ತೆ 2018 ಇಂದ 2026 ವರೆಗೂ ಇದೊಂದು ಪ್ರೋಸೆಸ್ ಹಾಗೆ ಕಂಟಿನ್ಯೂ ಆಗ್ತಾನೆ ಹೋಯ್ತು. ಓಕೆ, ಸೊ 8 years ಇಂದ ಯಾವುದೇ ನ್ಯೂ ನೋಟಿಫಿಕೇಶನ್ ಆಗಿರ್ಲಿಲ್ಲ. ಸೊ ನಮ್ಮ ಸ್ಟೇಟ್ ಅಲ್ಲಿ, ಕರ್ನಾಟಕ ಸ್ಟೇಟ್ ಅಲ್ಲಿ ಸಾಕಷ್ಟು ಡ್ರಗ್ ಇನ್ಸ್ಪೆಕ್ಟರ್ ಪೋಸ್ಟ್ ಕೂಡ ವ್ಯಾಕೆಂಟ್ ಇತ್ತು. ಓಕೆ, ಫೈನಲಿ ಒಂದು ಸುಪ್ರೀಂ ಕೋರ್ಟ್ ಕಡೆಯಿಂದನೂ ಜಡ್ಜ್ಮೆಂಟ್ ಬರ್ತಾ ಇರ್ಲಿಲ್ಲ. ಹಾಗಾಗಿ ಇವಾಗ ರೀಸೆಂಟ್ ಆಗಿ ಇದೇನ್ ನೀವು ಇವಾಗ PDF ನೋಡಿದಿರಲ್ಲ, ಸೊ ಇದರಲ್ಲಿ ಒಂದು ಫೈನಲ್ ಜಡ್ಜ್ಮೆಂಟ್ ರಿಲೀಸ್ ಆಯ್ತು ಎಕ್ಸ್ಪೀರಿಯನ್ಸ್ ರಿಗಾರ್ಡಿಂಗ್. ಇವಾಗ ಎಕ್ಸ್ಪೀರಿಯನ್ಸ್ ನ ರಿಮೂವ್ ಮಾಡಿದ್ದಾರೆ. ಓಕೆ, ಸೊ ಬೇಸ್ಡ್ ಆನ್ ದಿಸ್ ಇವಾಗ ಎಕ್ಸ್ಪೀರಿಯನ್ಸ್ ಇಟ್ಸ್ ನಾಟ್ ಮ್ಯಾಂಡೇಟರಿ. ಓಕೆ, ಸೊ ಇವಾಗ ಫ್ರೆಶ್ ಆಗಿ ಏನು ಮತ್ತೆ ಇಂಟರ್ವ್ಯೂ ತಗೊಂಡಿದ್ರು ಸೆಕೆಂಡ್ ಟೈಮ್, ಸೊ ಆ ಬೇಸ್ ಮೇಲೆ ಯಾರ್ದು ಹೈಯೆಸ್ಟ್ ಮಾರ್ಕ್ಸ್ ಇದೆ, ಓಕೆ, ಸೊ ಬೇಸ್ಡ್ ಆನ್ ದೇರ್ ಮಾರ್ಕ್ಸ್ ಅಂಡ್ ಕ್ಯಾಟಗರಿ ವೈಸ್ ರಿಸರ್ವೇಶನ್, ಓಕೆ, ಆ ಬೇಸ್ ಮೇಲೆ ಫೈನಲ್ ಒಂದು ಸೆಲೆಕ್ಷನ್ ಲಿಸ್ಟ್ ನ ಇವಾಗ ರಿಲೀಸ್ ಮಾಡ್ತಾರೆ KPSC ಅವರು. ವಿತ್ ಇನ್ ಒಂದು 3 to 4 months ನಲ್ಲಿ ಇದೊಂದು ಕಂಪ್ಲೀಟ್ ಪ್ರೋಸೆಸ್ ಕಂಪ್ಲೀಟ್ ಆಗುತ್ತೆ. ಓಕೆ, ಸೊ ಫ್ರಮ್ 2018 ಇಂದ 2026 8 years. ಓಕೆ, 8 years ಇಂದ ಸಾಕಷ್ಟು ಕ್ಯಾಂಡಿಡೇಟ್ ಸೆಲೆಕ್ಷನ್ ಆದವರು ಕೂಡ ಸಾಕಷ್ಟು ಎಲ್ಲ ವೇಟ್ ಮಾಡ್ತಾ ಇದ್ರು ಈ ಪೋಸ್ಟ್ಗೆ. ಓಕೆ, ಸೊ ಅದಾದ ನಂತರ ಇನ್ನೂ ಕೂಡ ಬಹಳಷ್ಟು ಪೋಸ್ಟ್ ವ್ಯಾಕೆಂಟ್ ಇದೆ. ಇಲ್ಲಿ ನೋಡಬಹುದು ನೀವು, ಒಂದ್ ನಿಮಿಷ ನಿಮ್ಗೆ ತೋರಿಸ್ತೀನಿ. ಓಕೆ, ಸೊ ಅರೌಂಡ್ ನಿಮ್ಗೆ ಬಂದ್ಬಿಟ್ಟು ಟೋಟಲ್ 112 ಪೋಸ್ಟ್ ಅಲ್ಲಿ ಇವಾಗ 83 ಪೋಸ್ಟ್ 2018 ನಲ್ಲಿ ಕಾಲ್ಫಾರ್ಮ್ ಆಗಿತ್ತು. ಬಟ್ ಇಟ್ ಮೀನ್ಸ್ ಇನ್ನೂ ನಿಮ್ಗೆ ಅರೌಂಡ್ 30 ಪೋಸ್ಟ್ ವ್ಯಾಕೆಂಟ್ ಇದೆ ಕರ್ನಾಟಕ ಸ್ಟೇಟ್ ಅಲ್ಲಿ. ಡ್ರಗ್ ಇನ್ಸ್ಪೆಕ್ಟರ್ ಪೋಸ್ಟ್ ಬಂದ್ಬಿಟ್ಟು ಇನ್ನೂ 30 ಪೋಸ್ಟ್ ವ್ಯಾಕೆಂಟ್ ಇದೆ. ಓಕೆ, ಸೊ ಮೋಸ್ಟ್ ಪ್ರಾಬಬಲಿ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಇವಾಗ 2026 ಆರ್ 2027 ಅಲ್ಲಿ ಮೋಸ್ಟ್ ಪ್ರಾಬಬಲಿ ಡ್ರಗ್ ಇನ್ಸ್ಪೆಕ್ಟರ್ ನ್ಯೂ ನೋಟಿಫಿಕೇಶನ್ ಬರೋ ಚಾನ್ಸಸ್ ಇದೆ. ಇವಾಗ ಬಿ ಫಾರ್ಮ್ ಫ್ರೆಶರ್ ಕ್ಯಾಂಡಿಡೇಟ್ಸ್ ಕಂಪಲ್ಸರಿ ಎಲಿಜಿಬಲ್ ಇರ್ತೀರಾ. ಎಕ್ಸ್ಪೀರಿಯನ್ಸ್ ಇಸ್ ನಾಟ್ ಮ್ಯಾಂಡೇಟರಿ. ಓಕೆ, ಸೊ ಇದು ಒಂದು ಕಂಪ್ಲೀಟ್ ಪ್ರೋಸೆಸ್ ನಿಮ್ಗೆ ಏನಾಯ್ತು 2018 ಇಂದ 2026 ವರೆಗೂ ಅನ್ನೋದು ಶಾರ್ಟ್ ಆಗಿ ನಿಮ್ಗೆ ಹೇಳ್ತೇನೆ. ಓಕೆ, ಇವಾಗಿಂದ ನೀವು ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಕೊಳ್ಳಿ ಡ್ರಗ್ ಇನ್ಸ್ಪೆಕ್ಟರ್ಗೆ. ಇದು ಎಲ್ಲರದು ಒಂದು ಡ್ರೀಮ್ ಪೋಸ್ಟ್ ಅಲ್ಲ, ಸೊ ಅದೇ ರೀತಿ ನೀವು ಪ್ರಿಪರೇಷನ್ ಸ್ಟ್ರಾಂಗ್ ಆಗಿ ಇರಲೇಬೇಕು. ಓಕೆ, ಥ್ಯಾಂಕ್ ಯು ಸೋ ಮಚ್.